ವೈಟ್ ಬೋರ್ಡ್ ಕಾರಿನ ಮಾಲೀಕರ ಹಣದ ಆಸೆಗೆ ಅಂತ ಹೇಳಿ ನಿಮ್ಮ ಕಾರನ್ನ ಬಾಡಿಗೆಗೆ ಬಿಡ್ತಾ ಇದ್ದೀರಾ. ಹಾಗಾದ್ರೆ ಈ ವಿಚಾರ ಏನಾದರೂ ಆರ್ಟಿಒ ಅಧಿಕಾರಿಗಳಿಗೆ ಗೊತ್ತಾದ್ರೆ ನಿಮ್ಮ ಕಾರ್ ಸೀಸ್ ಆಗೋದು ಗ್ಯಾರಂಟಿ. ಯಾಕೆ ಅಂತೀರಾ? ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ವೈಟ್ ಬೋರ್ಡ್ ವಾಹನ ಮಾಲೀಕರೇ ಎಚ್ಚರ. ವೈಟ್ ಬೋರ್ಡ್ ಕಾರನ್ನ ಕಮರ್ಷಿಯಲ್ಗೆ ಬಳಸ್ತಿದ್ದೀರಾ? ಹಾಗಿದ್ರೆ ನಿಮ್ಮ ಗಾಡಿ ಸೇಸ್, ಡಿಎಲ್ ಕ್ಯಾನ್ಸಲ್ ಪಕ್ಕ. ರಾಜ್ಯದಲ್ಲಿ ಲಕ್ಷಾಂತರ ಯೆಲ್ಲೋ ಬೋರ್ಡ್ ವಾಹನಗಳು ಸಂಚಾರ ಮಾಡ್ತಿವೆ. ಇವು ಬಾಡಿಗೆಗೆ ಕಮರ್ಷಿಯಲ್ ಉದ್ದೇಶದ ಕಾರುಗಳು. ಆದ್ರೆ ಮನೆಯಲ್ಲಿ ವೈಟ್ ಬೋರ್ಡ್ ವೆಹಿಕಲ್ ಇದೆ. ರೆಂಟ್ ಕೊಟ್ಟು ದುಡ್ಡು ಮಾಡಬಹುದು ಅನ್ಕೊಂಡವರ ಸಂಖ್ಯೆ ಸಹ ಹೆಚ್ಚಾಗ್ತಿದೆ. ಪ್ರೈವೇಟ್ ವೆಹಿಕಲ್ ರೆಂಟ್ ಕೊಡೋದಾಗಿ ವಂಚಿಸ್ತಾ ಇರೋ ಕಂಪನಿಗಳ ಮೇಲೆ ಆರ್ಟಿಒ ಸಮರ ಸಾರಿದೆ. ಅನಧಿಕೃತವಾದ ಕಂಪನಿಗಳು ಏನಿದ್ದಾವೆ, ಈಗ ನಾನು ನೋಡಿದ ಅಡ್ವರ್ಟೈಸ್ಮೆಂಟ್ ಹಾಕ್ತಾ ಇದ್ದಾರೆ, ನಾವು ವೈಟ್ ಬೋರ್ಡ್ ವಾಹನಗಳನ್ನು ಬಾಡಿಗೆ ಕೊಡ್ತೇವೆ. ಇದು ಬಹಳ ದೊಡ್ಡ ತಪ್ಪು. ಯಾರೂ ಕೂಡ ವೈಟ್ ಬೋರ್ಡ್ ವಾಹನಗಳನ್ನು ಬಾಡಿಗೆ ಕೊಟ್ಟರೆ ಸುಮಾರು ಬಾರಿ ಇದನ್ನು ನಾವು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ, ಮಾಡಬೇಡಿ ಅಂತ. ಪದೇ ಪದೇ ಹೊಸ ಕಂಪನಿಗಳು ಬಂದು ಬೆಂಗಳೂರು ನಗರದಲ್ಲಿ ಸ್ಟಾರ್ಟಪ್ಸ್ ಅನ್ನೋ ಹೆಸರಲ್ಲಿ ಮಾಡ್ತಾ ಇದೆ. ನೀವು ಈ ಥರ ಮುಂದುವರೆದ್ರೆ ನಾವು ನಿಮ್ಮ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ನಿಮ್ಮ ಕಂಪನಿಯನ್ನು ನಾವು ಬಂದು ಪರಿಶೀಲನೆ ಮಾಡಬೇಕಾಗ್ತದೆ ಮತ್ತು ನಿಮ್ಮ ಮೇಲೆ ಪೊಲೀಸ್ ಕೇಸನ್ನು ದಾಖಲು ಮಾಡಬೇಕಾಗ್ತದೆ. ದಯವಿಟ್ಟು ಈ ಒಂದು ವಹಿವಾಟುಗಳನ್ನು ನಿಲ್ಲಿಸಬೇಕು. ಕಾನೂನು ಚೌಕಟ್ಟಲ್ಲಿ ಏನಿದೆ ಅದನ್ನು ಮಾತ್ರ ಪಾಲನೆ ಮಾಡಿ. ಕಂಪನಿಗಳು ಕೆಲವು ಅಗ್ರಿಗೇಟ್ ಲೈಸೆನ್ಸ್ ತೊಗೊಂಡಿದ್ದಾರೆ, ಕೆಲವು ರೆಂಟೆ ಕ್ಯಾಬ್ ಸ್ಕೀಮ್ ಲೈಸೆನ್ಸ್ ತೊಗೊಂಡಿದ್ದಾರೆ, ಕೆಲವರು ಲೈಸೆನ್ಸ್ ಪಡೆದು ಪರ್ಮಿಟನ್ನು ಪಡೆದು ಆಪರೇಟ್ ಮಾಡ್ತಾರೆ. ಅಷ್ಟು ಬಿಟ್ಟರೆ ಇನ್ನು ಯಾರೂ ಕೂಡ ಈ ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಇಲ್ಲ ಕಾನೂನು. ವೈಟ್ ಬೋರ್ಡ್ ರೆಂಟ್ ಕೊಡೋ ಕಂಪನಿಗಳ ಮೇಲೆ ಆರ್ಟಿಒ ರೇಟ್. ಹೌದು, ಸಾರಿಗೆ ಇಲಾಖೆಯಿಂದ ಅನುಮತಿ ಪಡೆಯದೆ ಕಾನೂನು ಬಾಹಿರವಾಗಿ ರೇಟಿಂಗ್ ದಂಧೆಗೆ ಮುಂದಾಗಿರೋ ಕಂಪನಿಗಳು ವೈಟ್ ಬೋರ್ಡ್ ವಾಹನ ಬಳಕೆ ಮಾಡಿದ್ರೆ ಅಂತಹ ಕಂಪನಿಗಳ ವಿರುದ್ಧ ಕ್ರಮಕ್ಕೆ ಆರ್ಟಿಒ ಮುಂದಾಗ್ತಿದೆ. ಕರ್ನಾಟಕದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಜನರು ಹಳದಿ ವಾಹನದ ಚಾಲಕರು ಇರ್ತಾರೆ. ಟೂರಿಸ್ಟ್ ವಾಹನದವರಿಗೆ ತಿಂಗಳಿಗೆ 1 ವಿಮೆ ಇರುತ್ತೆ. 1 ಟೆಂಪೋ ಟ್ರಾವೆಲ್ಗೆ ಇನ್ಶೂರೆನ್ಸ್, ಟ್ಯಾಕ್ಸ್, ಎಫ್ಸಿ ಸೇರಿ ಸುಮಾರು 1 ಲಕ್ಷ ರೂಪಾಯಿ ಸರ್ಕಾರಕ್ಕೆ ತೆರಿಗೆ ಕಟ್ಟಿ ಜೀವನ ನಡೆಸಬೇಕಾಗಿದೆ. ಆದರೆ ವೈಟ್ ಬೋರ್ಡ್ ವಾಹನ ಚಾಲಕರು ಇದ್ಯಾವುದೂ ಇಲ್ಲದೆ ಬಾಡಿಗೆ ಮಾಡ್ತಿದ್ದಾರೆ. ಗಾಡಿ ಕೊಟ್ಟು ನಿಮ್ಮ ವೆಹಿಕಲ್ ಬುಕ್ಕಿಂಗ್ ಮಾಡಿದ್ರೆ ನಿಮ್ಮ ಗಾಡಿನೂ ಗೋತಾಗುತ್ತೆ. ಹಾಗಾಗಿ ವೈಟ್ ಬೋರ್ಡ್ ರೆಂಟ್ ದಂಧೆಗೆ ಸಿಲುಕಬೇಡಿ ಅಂತ ಸಾರಿಗೆ ಇಲಾಖೆ ವಾರ್ನಿಂಗ್ ಕೊಡ್ತಿದೆ. ಹಿಂದೆ ನಾವು ಸಾಕಷ್ಟು ಕೇಸಸ್ ನಿಮ್ಮ ಮೇಲೆ ದಾಖಲು ಮಾಡಿದ್ದೇವೆ. ಪ್ರೈವೇಟ್ ಆಪರೇಟರ್ಸ್ ಮೇಲೆ ನಾವು ನಿಮ್ಮ ಮೇಲೆ ಕ್ರಮ ಕೈಗೊಳ್ತೇವೆ. ಈಗಾಗಲೇ ಸುಮಾರು ಕೇಸಸ್ ದಾಖಲು ಮಾಡಿದ್ದೇವೆ. ಅವೆಲ್ಲ ಪೆಂಡಿಂಗ್ ಇದ್ದಾವೆ ನಮ್ಮ ಹತ್ರ. ನಾವು ಸುಮಾರು ಬೆಂಗಳೂರು ನಗರದಲ್ಲಿ 10 ಸ್ಕ್ವಾಡ್, ಬೆಂಗಳೂರು ನಗರದ ಆಚೆ ಪ್ರತಿಯೊಂದು ಜಿಲ್ಲೆಯಲ್ಲೂ 1-2 ಸ್ಕ್ವಾಡನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ನಿಮ್ಮ ವಾಹನಗಳ ಮೇಲೆ ನಾವು ಹದ್ದಿನ ಕಣ್ಣಿಟ್ಟಿದ್ದೇವೆ. ಅವ್ರ ಮೇಲೆ ಖಂಡಿತ ಕ್ರಮ ಜರುಗಿಸ್ತೇವೆ. ನಿಮ್ಮ ಲೈಸೆನ್ಸನ್ನು ಸಸ್ಪೆಂಡ್ ಮಾಡಲಿಕ್ಕೆ ಇಲಾಖೆ ಹಿಂಜರಿಯುವುದಿಲ್ಲ. ಇನ್ನಾದ್ರೂ ಯಾವುದೋ ಕಂಪನಿ ಕೆಲ ಜನ ಕೊಡೋ ಬಿಟ್ಟಿ ಭರವಸೆ ನಂಬದೇ ಇದ್ರೆ ಒಳ್ಳೇದು. ಇಲ್ಲ ಗಾಡಿ ಜೊತೆಗೆ ಫೈನ್ ಕಟ್ಟಬೇಕಾಗುತ್ತೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.